ಮೊಟ್ಟೆಯನ್ನ ಬಿಡಿಸುವೆ, ಹೊಟ್ಟೆ ತುಂಬಾ ತಿನ್ನುವೆ. ನನಗಿದ್ರ ಒಂಥರ ಸಂತೋಷ. ನೋಡು ಒಳ್ಳೆ ತೃಪ್ತಿ ಲಾಡು. ನಾನ್ ತಿನ್ನೋದ್ ಬರ್ರಿ ಬಾಡು. ಚೆನ್ನಾಗಿದೆ ಚೆನ್ನಾಗಿದೆ. ನೋಡಿ ಕೈಮಾ ಉಂಡೆ ಒಂದು ಹೊಡೆದೋಗಿಲ್ಲ. ಈ ಥರ ನಿಧಾನಕ್ಕೆ ಬೇಯ್ಕಬೇಕು. ಇವನ್ ಬುದ್ಧಿ ಏನಾರು ಕಲ್ಸ್ಬಿಟ್ರೆ ಮಗ ಹಾಳಾಗೋಯ್ತದೆ. ಹೋಗಿರಿ ಮಕ್ಕೆ. ಒಂದೇ ಒಂದ್ ಪೀಸ್ ಹಾಕು ಬಸೋ. ಒಂದಕ್ಕೆ ಸಾಕಾ? ಜನ ಯಾಕೆ ಹೋಗಿದ್ ನಿನಗೆ? ಜನಕ್ಕೆ ನಿಮ್ಮನ್ ಕಂಡ್ರೆ ಹೊಟ್ಟೆ ಉರಿ. ಇದನ್ನ ರಾಮನಗರದ ಮಾದಕ ವಸ್ತುಗಳ ನಿರ್ಮೂಲನೆಗಾಗಿ ಡೆಡಿಕೇಟ್ ಮಾಡ್ತಾ ಇದೀವಿ. ಇವಾಗ ಕೈಮಾ ಉಂಡೆ ಕಟ್ಕೋಬೇಕು. ಯಾವ ತರ ಕಟ್ಕೊಡೋದು, ಏನೇನ್ ಐಟಮ್ ಹಾಕೊಳ್ಳೋದು ಅಂತ ತೋರಿಸ್ತೀನಿ, ಬನ್ನಿ. ಅಂಟಮ್ಮ ಸ್ಪೆಷಲ್ ಏನು? ಮೊಟ್ಟೆ ಕೈಮಾ ಉಂಡೆ ಸಾರು. ಬಾಗೂರು ನಮ್ಮಳ್ಳಿಗೆ ಬನ್ನಿ. ಇವಾಗ ಮೊಟ್ಟೆನ ಬೇಯಿಸ್ಕೊಬಿಡೋಣ. ಬನ್ನಿ, ನೀರೆಲ್ಲ ಚೆನ್ನಾಗಿ ಕಾಯ್ದೈತೆ. ಮೊಟ್ಟೆ ಹಾಕಬಿಡೋಣ. ನಿಧಾನಕ್ಕೆ ಹಾಕ್ರಪ್ಪ. ನೀರು ಕಾಯ್ದಾಗಲೇ. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಅದಕ್ಕೆ ಕೇಳ್ಬಿಟ್ಟು ಕುಡಿಬೇಕು. ಯಾರೋ ನಂತರ ಟ್ರೈ ಮಾಡಕ್ ಹಿಂಗ್ ಮಾಡ್ಕೊಬಿಟ್ಟ. ಲೋಕಿ ಬಸ್ಸು ಚಿಕ್ಕ ಮಕ್ಳಿಗೆ ಆಗಲ್ಲ. ನಾವೇ ಸರಿ ಇದ್ಕೆ ಒಂದು ಮೊಟ್ಟೆ ಇವಾಗ ಊಸ್ ಮಾಡ್ದಲ್ಲೋ. ಲೇ ಈ ಚಿಲ್ಟಾರಿ ಪಲ್ಟಾರಿಗೆಲ್ಲ ಬರಲ್ತು. ಇದಕ್ಕೆ ನಾವೇ ಸರಿ. ಹಿಂಗೆ ಕುಡಿಯೋದು. ಕಲ್ತ್ಕೊಂಡೇನೋ ಶಿಷ್ಯ? ಕುಡಿಯ ಇವಾಗ. ಕುಡಿ ಈಗ. ಒಳ್ಳೆ ಐಲ್ ಮಕ್ಕಳು ಸಿಕ್ಕಿದ್ರಲ್ಲ, ಇವ್ರ ಜೊತೆ ಹಿಂಗೆ ಇದ್ರೆ ನಾನ್ ಮೆಂಟ್ಲಾಗ್ಬಿಡ್ತೀನಿ ಅಷ್ಟೇ. ನಿಧಾನಲೇ ಮೊಟ್ಟಿಟ್ಟು ಹೊಡೆದಾಕಿ ಸಸಿ. ಮೊಟ್ಟೆ ಹೊಡೆದಾಕರು ಹೊಟ್ಟೆ ಒಳಗೆ ಹೋಯ್ತದೆ, ಹಂಗೆ ಹಾಕರು ಒಳಗಡೆ ಹೋಯ್ತದ. ಕಲ್ಲುಪ್ಪು, ಏನು ಬೆಳ್ಳುಳ್ಳಿ ಬಿಡಿಸ್ತಾ ಇದೆಯಾ, ಎಣ್ಣೆ ಕಲ್ಲಾಡ್ತಾ ಇದೆಯೋ? ಹಾಗಲ್ಲ ಅನ್ನೆ ಕಲ್ಲಾಡೋ ಕಣ. ಈಗ ಒಂದು ಆಡ್ಬೋದ ಬೆಳ್ಳುಳ್ಳಿ ನೋಡ್ತಾ ಇದೆ. ನಿಮಗೆ ಪರ್ವತದಾಗ ದೇಹ ಬೆಳೀತು, ಬುದ್ಧಿ ಮಣ್ಣು ತಿನ್ನಕ್ ಹೋಯ್ತು. ಬನ್ನಿ ಇವಾಗ ಮೊಟ್ಟೆ ಕೈಮಾ ಉಂಡೆ ಸಾರಿಗೆ ಮಸಾಲೆ ಮಾಡ್ಕೊಳ್ಳೋಣ. ಯಾವ ಥರ ಆ ಸಾಂಬಾರ್ಗೆ ಸೂಪರ್ ಮಸಾಲೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಏನೇನು ಹಾಕಬೇಕು ಅಂತ ತೋರಿಸ್ತೀನಿ, ಬನ್ನಿ. ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು. ಕೈಮಾ ಉಂಡೆ ಸಾರಿಗೆ ಹಿಂಗೆ ಹಸಿ ಐಟಮ್ ಹಾಕ್ಕೊಳ್ಳಿ, ಹುರ್ಕೋಬೇಡಿ. ಇದೇ ಒಳ್ಳೆ ಟೇಸ್ಟ್ ಕೊಡ್ತದೆ. ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ. ಸಾಂಬಾರು ಒಳ್ಳೆ ಕಲರ್ ಬರ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ. ಗಸಗಸೆ, ಒಳ್ಳೆ ಸಾಂಬಾರು ರುಚಿ ಬರ್ತದೆ, ಹಾಕೊಳ್ಳಿ. ಕೊನೆಯದಾಗಿ ಟೊಮೊಟೊ ಹಣ್ಣು. ಬಸ್ಸು ಬಸೋ, ಕೈಮಾ ಉಂಡೆ ಸಾರು, ಅದು ಮೊಟ್ಟೆ ಕೈಮಾ ಉಂಡೆ ಸಾರಿಗೆ ಒಳ್ಳೆ ಮಸಾಲೆ ರುಬ್ಕೊ ಬರ್ಬೇಕು ನೀನು. ನಾನು ರುಬ್ಬಕ್ಕೆ ಫೇಮಸ್ಸು ಬಸೋ. ರುಬ್ತೀನಿ. ನನಗೆ ತರಾವರಿ ಅಡುಗೆಲಿ ನಾನು ರುಬ್ಬಕ್ಕೆ ಫೇಮಸ್ಸು. ನೀನು ಹೆಂಗೆ ಹೇಳ್ತಿ ಹಂಗೆ ರುಬ್ಕೊ ಬರ್ತೀನಿ ಬಸೋ. ಶಿಷ್ಯನೂ ಮಡಿಕೊಂಡಿದ್ದೀನಿ ಇವತ್ತು. ಅವ್ನು ನೋಡ್ರಿ ಅತ್ತ ಇತ್ತಾಗೆಲ್ಲ ನೋಡ್ತಾವನಲ್ಲ. ಅವನು ಅತ್ತಗೆ ಅವ್ರ ಹುಡುಗಿ ಬರಕ್ಕೆ ಹೇಳಿದಂತೆ ಬಸ್ಸು. ಫೀಲಿಂಗ್ ಎಲ್ಲ ಅವನು ಇವತ್ತು. ಈ ನನ್ನ ಮಕ್ಕಳು ಒಂದೊಂದಲ್ಲ. ಆದರೂ ಹೇಳ್ಕೊಡ್ತೀನಿ, ನಂಗೆ ಗೊತ್ತಿರೋ. ಬಾ ಶಿಷ್ಯ ಹೋಗೋಣ. ಇವನ್ ಬುದ್ಧಿ ಏನಾರು ಕಲ್ಸ್ಬಿಟ್ರೆ ಮಗ ಹಾಳಾಗೋಯ್ತದೆ. ಹೋಗಿರಿ ಮಕ್ಕೆ. ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದವೆ, ಇಳಿಸ್ಕೊಬಿಡೋಣ. ಏಯ್ ಮೊಟ್ಟೆನೆಲ್ಲ ಬುಡ್ಸಿ ಪ್ಲೇಟ್ಗೆ ಹಾಕ್ರು. ಮೊಟ್ಟೆ ಸಿಕ್ತು ಅಂದ್ಬಿಟ್ಟು ಎಲ್ಲ ಬಾಯಿ ಒಳಗೆ ಹಾಕೊಂಡಿರಿ ಹಂಗೆ. ಮೊಟ್ಟೆಯನ್ನ ಬಿಡಿಸುವೆ, ಹೊಟ್ಟೆ ತುಂಬಾ ತಿನ್ನುವೆ. ನನಗಿದ್ರ ಒಂಥರ ಸಂತೋಷ. ಹೊಟ್ಟೆ ತುಂಬ ತಿಂದ್ರೆ ಹೊಟ್ಟೆ ಕುದ್ರೆ ಮತ್ತೆ ವಾಪಸ್ ಮಾಡ್ಬಿಡ್ಬೇಕು.
ಹಾಕೊಂಡೆ ನೀನು ಹಾ ನಾನು ಹೊಟ್ಟೆ ಒಳಗೆ ಹಾಕೊಂಡಂಗಾಯ್ತು ಹಾಕೊಂಡೆ. ಒಳ್ಳೆ ಕಾಡು ಮನ್ಸಾಡ್ದಂಗೆ ಆಡ್ತಿಯಲ್ಲ. ತಟ್ಟೆ ಹೊಟ್ಟೆ ಎರಡು ಪ್ರಾಸ ರಾಮಣ್ಣ ಬೈತಾ ಬಿದ್ದದೆ. ನಾಳೆ 3 ತಿನ್ಕೊಂಡ ಅಂತ 3 ತಿನ್ಕೊಂಡ 3. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ರಿಚಿತು ನೀನು ಹೋಯ್ತಿಯಲ್ಲ ಸ್ಕೂಲಲ್ಲಿ ಮೊಟ್ಟೆ ಕೊಡ್ತಾರೇನೋ? ಕೊಡ್ತಾರೆ. ಯಾವ ಸ್ಕೂಲು? ಪಾದ್ರಳ್ಳಿ ಮೊಟ್ಟೆ ಕೊಡ್ತಾರಾ? ಎಷ್ಟು ದಿನಕ್ಕೊಂದ್ಸಲ ಕೊಡ್ತಾರೆ? ದಿನ ಕೊಡ್ತಾರೆ. ದಿನ ಮೊಟ್ಟೆ ಕೊಡ್ತಾರಾ? ಓ ಪರವಾಗಿಲ್ಲ ಕಣೋ. ನಾವಿದ್ದಾಗ ಹಾಲು ಕೊಡ್ತಿದ್ರು. ಹಾಲು ಕೊಡ್ತಾರಾ? ಅದಕ್ಕೆ ಹಿಂಗಿದ್ದಿ. ಅದಕ್ಕೆ ಯಾಕೆ ನಿನಗೆ ಹೊಟ್ಟೆ ಉರಿ? ಹೇಳ ಮೊಟ್ಟೆ ಬರೋದು ಎಲ್ಲಿಂದ ಬರುತ್ತೋ? ಕೋಳಿ ತಿಗ್ದಿಂದ. ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯಿಸಿ ಸಿಪ್ಪೆ ಬಿಡಿಸ್ಕೊಂಡಿದೀವಿ. ಇವಾಗ ಮೊಟ್ಟೆನ ತುರ್ಕೊಬಿಡೋಣ ಬನ್ನಿ. ಬಸೋ ಹೇಳಪ್ಪ. ಸುಮ್ನೆ ತುರಿಯೋದೆಲ್ಲ ರಿಸ್ಕು, ನಿನ್ಗೆ ಕೈ ನೋವು ಬರ್ತದೆ. ಹಂಗೆ ಕೊಡು ಒಂದೊಂದೇ ಗೊಳಂ ಅಂತ ನುಂಗ್ಕೊಬಿಡ್ತೀನಿ. ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ. ಬನ್ನಿ, ಮೊಟ್ಟೆ ತುರ್ದು ರೆಡಿ ಆಗೈತೆ. ಇವಾಗ ಕೈಮಾ ಉಂಡೆ ಕಟ್ಕೋಬೇಕು. ಯಾವ ಥರ ಕಟ್ಕೊಳ್ಳೋದು, ಏನೇನು ಐಟಮ್ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಕಡಲೆ ಹಿಟ್ಟು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸಣ್ಣದಾಗಿ ಹೊಡ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಳ್ಳೆ ಟೇಸ್ಟ್ ಬರ್ತದೆ. ಕೈಮಾ ಹಾಕೊಳ್ಳಿ, ಪುಡಿ ಉಪ್ಪು, ಕೈಮಾ ಸಾಂಬಾರ್ಗೆ ಮಾಡ್ಕೊಂಡಿರೋ ಮಸಾಲೆ, ಟೊಮೊಟೊ ಹಾಕೊಳ್ಳೋದು ಮುಂಚೆ ಇದನ್ನ ರುಬ್ಕೊಂಡು ಎತ್ಕೊಂಡು ಹಾಕೊಳ್ಳಿ. ಕೋಳಿ ಮೊಟ್ಟೆ ಹಾಕೊಳ್ಳಿ. ಒಳ್ಳೆ ಕೋಟಿಂಗ್ ಬರ್ತದೆ, ಒಳ್ಳೆ ಹಿಡ್ತಾ ಬರ್ತದೆ ಕೈ ಮುಕ್ಕೆ. ಮೊಟ್ಟೆನ ಅಳತೆ ನೋಡಿ ಹಾಕೊಳ್ಳಿ. ಕೈಮಾ ಉಂಡೆ ಒಳ್ಳೆ ಸಖತ್ತಾಗಿ ಬರ್ತದೆ. ಬನ್ನಿ ಇವಾಗ ಒಂದು ರೌಂಡು ಕಲ್ಸ್ಕೊಬಿಡೋಣ. ಈ ಮಸಾಲೆ ಈ ಮೊಟ್ಟೆ ಎಲ್ಲ ಮಿಕ್ಸ್ ಆದಾಗ ಒಳ್ಳೆ ಟೇಸ್ಟ್ ಬರ್ತದೆ. ಈ ಥರ ಗಟ್ಟಿಗಿರಬೇಕು, ತೆಳ್ಳಗೆ ಮಾಡ್ಕೊಬೇಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀವಿ. ಈಗ ಹೋಗ್ಬಿಟ್ಟು ಮಸಾಲೆನ ಚೆನ್ನಾಗಿ ಕುದಿಸ್ಕೊಬಿಡೋಣ. ಆಮೇಲೆ ಕೈಮಾ ಉಂಡೆ ಕಟ್ಬಿಟ್ಟು ಒಳಗಡೆ ಬಿಟ್ಕೊಳ್ಳೋಣ. ಸಖತ್ತಾಗಿರ್ತದೆ. ಬನ್ನಿ. ಅಡುಗೆ ಎಣ್ಣೆ, ನಾಟಿ ಕರಿಬೇವಿನ ಸೊಪ್ಪು, ಈರುಳ್ಳಿ, ಮೊಟ್ಟೆ ಕೈಮಾ ಉಂಡೆ ಸಾರು ಮಸಾಲ, ಮಸಾಲೆ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಆಗಲಿ. ಮಸಾಲೆ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಆಗೈತೆ. ಸಾಂಬಾರ್ಗೆ ಮಸಾಲೆ ನೀರು, ಕಲ್ಲುಪ್ಪು, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಕಾಯಲ್ಲಿ ಹಾಕಬಿಡೋಣ. ಓ ಬಸೋ, ಓ ಇದೇನು ಗುಲಾಬ್ ಜಾಮೂನ್ ಮಾಡ್ದಂಗೆ ಮಾಡ್ತಾ ಇದೆಯಲ್ಲ ಬಸೋ. ನನ್ನ ಸೈಜ್ ನೋಡ್ಬಿಟ್ಟಾರ, ನನ್ನ ಸೈಜಲ್ಲಿ ಮಾಡು ಬಸೋ. ಇದು ನಾವು ತಿನ್ನೋಕ್ಕೆ ಬಸ್ಸು. ಹಂಗಾರೆ ನನಗೆ ನಿನಗೆ ಒಂದು ಸೈಜ್ ಆಗಿರೋದು ಒಂದು ಇದನ್ನೇ ಉಂಡೆ ಕೊಟ್ಬಿಡ್ತೀವಿ. ನಾವು ಹೋಗ್ಬಿಟ್ಟು ಒಬ್ಬನೇ ಬೇಸ್ಕೊಂಡು ತಿನ್ಕೊ. ಯಾವಲ್ಲಿ ದಪ್ಪ ಕಟ್ರಪ್ಪ ಒಂದಿಷ್ಟ ನಾವು ಮನುಷ್ಯರು ತಿನ್ನಂಗೆ ಮಾಡ್ಬೋದು, ಪ್ರಾಣಿ ತಿನ್ನಂಗೆ ಮಾಡೋಕ್ಕಾಗ್ತದೆ. ಹೋಗಿರಿ ಮೊಕ್ಕೆ. ಬಸ್ಸು ಸಾಕ ಸೈಜು? ಸಾಕಾಗದೆ ಬಸೋ, ಸಾಕು. ನೋಡು ಒಳ್ಳೆ ತಿರ್ತಿ
ತೋರಿಸ್ತಿಲ್ಲ ಆಡು. ಓ ನಾನ್ ತಿನ್ನೋದ್ ಬರ್ರಿ ಬಾಡು. ಚೆನ್ನಾಗಿದೆ ಚೆನ್ನಾಗಿದೆ. ಒಂದು 150 ಉಂಡೆ ಆಯ್ತವ. ಹಾಂ ಪಕ್ಕ ಆಯ್ತವೆ. ಲೋಕಿಗೆ 100, ನಮ್ಗೆ 20. ಸಾಂಬಾರೆಲ್ಲ ರೆಡಿ ಆಗೈತೆ. ಇವಾಗ ಕೈಮಾ ಉಂಡೆ ಹಾಕೋತಾ ಇದೀವಿ. ಕಡಿಮೆ ಉರಿ ಮಾಡ್ಕೊಂಡು ಕೈಮಾ ಉಂಡೆ ಹಾಕೊಳ್ಳಿ, ಸಕ್ಕತ್ತಾಗಿ ಬರುತ್ತೆ. ನಿಧಾನಕ್ಕೆ ಹಾಕಬೇಕು, ಹೊಡೆದೋಗುತ್ತೆ ಫಾಸ್ಟ್ ಹಾಕೊಂಡ್ರೆ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಕೈಮಾ ಉಂಡೆ ಒಂದು ಹೊಡೆದೋಗಿಲ್ಲ. ಈ ಥರ ನಿಧಾನಕ್ಕೆ ಬೇಯ್ಕೋಬೇಕು, ಸಕ್ಕತ್ತಾಗಿರ್ತದೆ. ನೋಡ್ತಾ ಇರ್ಬೋದು ತೇಲ್ತಾವೆ, ಹಿಂಗೆ ಮುಟ್ಟರೆ ಗೊತ್ತಾಯ್ತದೆ ನೋಡಿ. ತೇಲ್ಬೇಕು ಕೈಮಾ ಉಂಡೆ, ಬೆಂದಾಗ ಈ ಥರ ತೇಲ್ತವೆ. ಬಸ ಬೆಂದದೆ ಅಂತ ಸ್ಮೆಲ್ ಬತ್ತು. ಒಂದೇ ಒಂದು ಪೀಸ್ ಹಾಕು ಬಸೋ. ಒಂದು ಸಾಕಾ ಬಸ್ಸು? ಒಂದೇ ಒಂದು ಸಾಕು ಬಸೋ. ಒಂದಕ್ಕೆ ಸಾಕಾ? ಜನ ಯಾಕೆ ಹೋಗ್ಯದ ನಿನಗೆ? ಜನಕ್ಕೆ ನಿಮ್ಮನ್ ಕಂಡ್ರೆ ಹೊಟ್ಟೆ ಉರಿ. ಅದು ಚಿಕ್ಕ ಪ್ಲೇಟ್ ಸಿಗ್ಲಿವಲ್ಲ ಬಸೋ, ಅದಕ್ಕೆ ಇದು ಸಿಕ್ತಲ್ಲ. ತಿನ್ನಕ್ಕೆ ಯಾವ್ದಾದ್ರು ಏನ್ ಬಸೋ? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಟೇಸ್ಟ್ ನೋಡ್ಬಿಟ್ಟು ಬರೋಗು. ತುಂಬಾ ಆಯ್ತದೆ ನನ್ನ ಹೊಟ್ಟೆ. ಊಟ ಮಾಡ್ ಬಾರೋ. ಇನ್ನು ಬೆಲ್ಲು ಹೊಡಿಲಿಲ್ವೇ? ಏನು ಬಸ್ಸು ನೀನೇ ಔಸ್ ಮಾಡಿಕೊಂಡಿದೀಯಲ್ಲ ಬಸ್ಸು, ಚಿಕ್ಕ ಹುಡುಗಂತರ. ಒಂದು ದೊಡ್ಡದು ಕೊಡಲ್ಲ ಅಂದ್ರೆ ಅದಕ್ಕೆ ನಾನೇ ಯೂಸ್ ಮಾಡ್ಕೊಂಡು. ಹೌದಾ? ಏ ಬಸೋ ಸಾಕಾಗಲ್ಲ, ಜಾಸ್ತಿ ಉಂಡೆ ಹಾಕು ಬಸೋ. ಓಕೆ ಬಸ್ಸು, ನಿನ್ಗಿಲ್ದಿರೋ ಉಂಡೆ ಯಾರಿಗುಂಟು? ಹಾಕು ಬಸೋ ಹಾಕು ಬಸೋ. ಏನು ಮಾತಾಡಂಗಿಲ್ಲ, ಬರೀ ತಿಂತಾ ಇರಬೇಕು. ಲೋಕಿ ಬಸ್ಸು ಹೊಸ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಒಳಗಡೆನೆ ಕೂತ್ಕೊಳ್ಳೋ ಹಿಂಗೆ ಕಾಣಿಸ್ತಾ ಇದ್ದೀವಿ ಬಸ್ಸು. ಹೌದಾ? ನಾವು ಯಾವಾಗ ದಪ್ಪಿಸ್ ತಿಂದು ಅಭ್ಯಾಸ ಬಸೋ. ನಮಗೆಲ್ಲ ಒಂದು ಸಾಕಾಯ್ತದೆ, ಬಿಡ್ತಾ ಇರ್ಬೇಕು ಎರಡ. ಹಾ ನಿಮ್ಗೆ 2 ಸಾಕಾಯ್ತದ, 3 ಹಾಕಬೇಕು ತಾನೆ? ಲೋಕಿ ಬಾಸು 3 ಅಲ್ಲ 4. ಎಲ್ರಿಗೂ ನಮ್ದು ದೊಡ್ಡದು ಒಂದು ನಮಸ್ಕಾರ. ಆಹಾ ಅದ್ಭುತವಾಗಿದೆ ರೈಸು. ಇವಾಗ ಕೈಮಾ ತಿಂದ, ಇವಾಗ ರೈಸು. ಆಹಾ ಅದ್ಭುತವಾಗಿದೆ. ಮುಗ್ಗಂಬಗೆ ಮಜಾ ಬಂತು, ಸೂಪರ್. ನೀನು ಲೋಕಿ ಥರ ತಿನ್ನಕ್ಕಾಗಿದೆಯಲ್ಲ. ನಿನ್ ತಲೆಯಲ್ಲಿ ಬುದ್ಧಿ ಗಿದ್ದಿ ಇದೆಯಾ? ಲೋಕಿ ಥರ ಯಾಕೆ ತಿನ್ನಕ್ಕೆ ಹೋಯ್ತಾ ಇದ್ದೀನಿ ನೀನು? ಗೊತ್ತಾಗಿತ್ತು. ಎಲ್ಲರೂ ತಿಂದು ಟೇಸ್ಟ್ ನೋಡಬೇಕಾದ್ರೆ ಅನ್ಕೋತಾ ಇದ್ದೆ ಯಾವ ಥರ ಇರುತ್ತೋ ಏನು ಅಂತ ಹೇಳಿ. ಆ್ಯಕ್ಚುಲಿ ಭಟ್ರು ನಮ್ಮ ಅಣ್ಣ, ಅವರು ಮನೇಲಿ ಮಾಡು ಅಂದರೆ ಒಂದು ದಿನನೂ ಮಾಡಿಕೊಟ್ಟಿಲ್ಲ ಯಾವತ್ತೂ. ಹೋಗಿರೆ ಮಕ್ಕೆ. ನಾನು ತಿನ್ನಬೇಕು ಅಂತ ಕೇಳ್ತಾ ಇದ್ದೆ, ಆದರೆ ಟೈಮ್ ಆಗಿರಲಿಲ್ಲ ಬರೋಕ್ಕೆ.
ಇವತ್ತು ಟೈಮ್ ಮಾಡಿಕೊಂಡು ನಮ್ಮ ಅಣ್ಣ ಮಾಡಿರೋ ಟೇಸ್ಟ್ ಮನೇಲಂತೂ ಮಾಡಿಕೊಡಲ್ಲ, ಇಲ್ಲಾದರೂ ಹೆಂಗಿರತ್ತೆ ನೋಡೋಣ ಅಂತ ಬಂದಿದ್ದೀನಿ. ಬಂದಿದ್ಕೂ ಒಳ್ಳೆ ಟೇಸ್ಟಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಖತ್ತಾಗಿದೆ, ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಮೊಟ್ಟೆ ರೆಸಿಪಿ ಚೆನ್ನಾಗಿದೆ, ತುಂಬ ಟೇಸ್ಟಾಗೂ ಇದೆ. ನಾನು ತಿನ್ನಬೇಕು ಅಂದ್ಕೊತಿದ್ದೆ. ನಾವು ಫ್ಯಾಮಿಲಿ ಸಮೇತ ಬಂದಿದ್ದೀವಿ ತಿನ್ನೋಕ್ಕೆ. ತುಂಬ ಸೂಪರಾಗಿದೆ ಮೊಟ್ಟೆ ರೆಸಿಪಿ. ನಾವೆಲ್ಲ ಫ್ಯಾಮಿಲಿ ಎಲ್ಲ ಇಷ್ಟಪಟ್ಟು ತಿಂತಾಯಿದ್ದೀವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಇದೆ. ಎಷ್ಟು ಗಟ್ಟಿಯಾಗಿದೆ, ಯಾವ ಥರ ಮಸಾಲೆ ಹಿಡ್ಕೊಂಡಿದೆ. ಈ ಥರ ಕೈಮಾ ಉಂಡೆ ಸಾರು ಮಾಡ್ಕೊಳ್ಳಿ. ಮೊಟ್ಟೆಲಿ ಒಂಥರ ಡಿಫ್ರೆಂಟಾಗಿರ್ತದೆ, ಸಖತ್ತಾಗಿರ್ತದೆ. ಮಸಾಲೆ ಅದ್ಭುತವಾಗಿ ಹಿಡ್ದೈತೆ. ಪುದೀನ ಸೊಪ್ಪು ಹಾಕಿದ್ದೀವಲ್ಲ, ಆ ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ. ಆ ಪುಡಿಯಾಗಿರೋ ಮೊಟ್ಟೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಮಸಾಲೆ ಅಂತೂ ಅದ್ಭುತವಾಗಿದೆ. ಆ ಥರ ಮಸಾಲೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳಿ. ಕೈಮಾ ಉಂಡೆ ಅಂತೂ ಸಖತ್ತಾಗಿದೆ. ನೋಡಿರ್ಬೋದು, ಒಡೆದೋಗಿಲ್ಲ, ಚೆನ್ನಾಗಿ ಸಾರಲ್ಲಿ ಬೆರೆತು ಒಳ್ಳೆ ರುಚಿ ಕೊಡ್ತಾಯಿದೆ. ಕೈಮಾ ಮಾತ್ರ ತೆಳ್ಳು ಮಾಡ್ಕೊಬಿಡಿ, ಉಂಡೆನ ಗಟ್ಟಿ ಮಾಡ್ಕೊಳ್ಳಿ, ಒಳ್ಳೆ ರುಚಿ ಬರ್ತದೆ, ಸಖತ್ತಾಗಿರ್ತದೆ. ನೋಡ್ತಾ ಇರ್ಬೋದು, ಆ ಕಡಲೆ ಹಿಟ್ಟು, ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆ ಸಾಂಬಾರ್ಗೆ ಹಾಕಿರೋ ಮಸಾಲೆನ ಇದಕ್ಕೆ ಮೊದಲೇ ಹಾಕೋತೀವಲ್ಲ, ಅದು ಒಂಥರ ಡಿಫ್ರೆಂಟ್ ಟೇಸ್ಟು. ಎಲ್ಲ ಅದ್ಭುತವಾಗೈತೆ. ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಟ್ರೈ ಮಾಡಿ, ಏನು ಅನಿಸ್ತು ಅಂತ ಟ್ರೈ ಮಾಡಿಬಿಟ್ಟು ಕಮೆಂಟ್ ಹಾಕಿ. ಸೂಪರ್. ಇವತ್ತಿನ ವಿಡಿಯೋ ಮೊಟ್ಟೆ ಕೈಮಾ ಸಾಂಬಾರು. ಇದನ್ನ ರಾಮನಗರದ ಮಾದಕ ವಸ್ತುಗಳ ನಿರ್ಮೂಲನೆಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ನಮ್ಮ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಬಂದಿದ್ದಾರೆ. ಅದಕ್ಕೆ ನಾವೆಲ್ಲ ಸೇರಿಕೊಂಡು ಇವತ್ತಿನ ರೆಸಿಪಿ ಮಾಡಿ ಅದಕ್ಕೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ರಾಮನಗರದಲ್ಲಿ ಮಾದಕ ವಸ್ತುಗಳನ್ನು ಬಳಸಿ ಯುವಕರು ಹಾಳಾಯ್ತಾ ಇದ್ದಾರೆ. ಅದನ್ನ ನಿರ್ಮೂಲನೆ ಮಾಡಲು ನಾವೆಲ್ಲ ಪಣ ತೊಡ್ತಾ ಇದ್ದೀವಿ. ಅಪ್ಪ ಅಮ್ಮನಿಗೆ ತಿನ್ನಕ್ಕೆ ಊಟ ಇರುತ್ತೋ ಇಲ್ವೋ, ಮಕ್ಳಿಗೆ ಮಾತ್ರ ಒಳ್ಳೆ ಊಟ ಕೊಟ್ಟು ಬೆಳೆಸಿರ್ತಾರೆ. ಮಕ್ಳ ಮೇಲೆ ಸಾವಿರಾರು ಆಸೆ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ಈ ಡ್ರಗ್ಸ್ ಅಂತಹ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿ ಮಕ್ಕಳು ತಮ್ಮ ಭವಿಷ್ಯದ ಗುರಿ ಇಲ್ಲದೆ ಇರೋ ತರ ಆಗಿದ್ದಾರೆ. ಈ ತರ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗೋದನ್ನ ಬಿಟ್ಟು ತಂದೆ ತಾಯಿಗಳಿಗೆ ಸಮಾಜದಲ್ಲಿ ಒಳ್ಳೆ ಗೌರವ ಸಿಗೋ ತರ ಮಾಡೋಣ. ಮಾದಕ ವಸ್ತು ನಿರ್ಮೂಲನೆಗೆ ನಾವು ಕೈ ಜೋಡಿಸೋಣ. ಬೇಡ ಬ್ರೋ, ಡ್ರಗ್ಸ್ ಬೇಡ. ರಾಮನಗರವನ್ನು ಮಾದಕ ವ್ಯಸನ ಮುಕ್ತ ಮಾಡಲು ನಾವೆಲ್ಲರೂ ಪಣ ತೊಡೋಣ. ನಮ್ಮ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆ ವತಿಯಿಂದ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಯುವಕರು ಮಾದಕ ವ್ಯಸನಿಗಳಾಗಿದ್ದಾರೆ. ಸೊ ಆ ಯುವಕರು ತುಂಬಾ ಇದರಿಂದ ಒಂದು ಸಾಮಾಜಿಕ ಪಿಡುಗಾಗಿ ಇವತ್ತು ಹಾಳಾಗ್ತಾ ಇದ್ದಾರೆ. ಸೊ ಅದನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ಇವತ್ತು ರೈಸ್ ಅನ್ನೋ ಒಂದು ಮತ್ತು ಬೇಡ ಬ್ರೋ ಎಂಬ ಅಭಿಯಾನದಡಿ ಈ ಮಾದಕ ವ್ಯಸನವನ್ನ ಮುಕ್ತ ಮಾಡಲಿಕ್ಕೆ, ಅದನ್ನ ತಡೆ ಹಿಡಿಯಲಿಕ್ಕೆ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ರಾಮನಗರವನ್ನ ಮಾದಕ ವ್ಯಸನ ಮುಕ್ತ ಮಾಡಲು ಪಣ ತೊಡೋಣ. ನಮ್ಮ ಇಲಾಖೆ ಜೊತೆಗೆ ಎಲ್ಲಾ ನಾಗರಿಕರು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಅಂಟಮ್ಮ, ಇವತ್ತು ಹೆಂಗಿತ್ತು ರೆಸಿಪಿ? ಮೊಟ್ಟೆ ಕೈಮಾ ಉಂಡೆ. ಒಳ್ಳೆ ಊಟ ಸಿಕ್ತು ಸಂಡೆ. ಬಾಯ್.